ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನಿಮಗೆ ತುಂಬ ಏನು ಕೆಲಸದಲ್ಲಿ ಬಾಧೆಗಳಾಗ್ತಿದೆ ಅಂದರೆ ಸೋಮವಾರ ಪ್ರತಿ ಸೋಮವಾರ 9 ಸೋಮವಾರ ಈ ಕಾರ್ಯವನ್ನು ಮಾಡಿ ನೋಡಿ. ಸ್ವಲ್ಪ ವಿಳಂಬತೆ ಆಗ್ತಾ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಕೆಲಸದಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದೆ ಎಂದಾಗ ಈ ಸರಳವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಬನ್ನಿ. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ಈ ದಿನ ದ್ವಾದಶಿ ತಿಥಿ 7 ಗಂಟೆ 9 ನಿಮಿಷದವರೆಗೂ ಇರುತ್ತೆ. ತದನಂತರ ತ್ರಯೋದಶ ತಿಥಿ ಪ್ರಾರಂಭವಾಗ್ತದೆ. ಶುಕ್ಲಪಕ್ಷ ಶೂಲ ಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ಅಂದರೆ ಕೇತುವಿನ ನಕ್ಷತ್ರ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7 ಗಂಟೆ 50 ನಿಮಿಷದಿಂದ 9 ಗಂಟೆ 22 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 56 ನಿಮಿಷದಿಂದ 3 ಗಂಟೆ 27 ನಿಮಿಷದವರೆಗೂ. ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 50 ನಿಮಿಷದಿಂದ 1 ಗಂಟೆ 40 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 42 ನಿಮಿಷದಿಂದ 9 ಗಂಟೆ 32 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸಿಂಹರಾಶಿ ಮಖಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷ ರಾಶಿಯ ವರ್ಗದ ಫಲಾನುಫಲಗಳೇಗಿರುತ್ತೆ. ಮೇಷರಾಶಿಯವರ ಫಲವನ್ನು ನೋಡಿದಾಗ ಚಂದ್ರನೊಟ್ಟಿಗೆ ಕೇತು ಸ್ವಲ್ಪ ಹಠದ ಸ್ವಭಾವ ಇರತಕ್ಕಂಥ ದಿನವಾಗ್ತದೆ. ಜೊತೆಗೆ ಮೇಷರಾಶಿಯವರು ಮಕ್ಕಳು ಸ್ವಲ್ಪ ನಿಮಗೆ ಖರ್ಚುಗಳನ್ನು ತರ್ಬೋದು, ಅಥವಾ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು. ನೀವು ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಡಿಟ್ಯಾಚ್ಮೆಂಟ್, ಸ್ವಲ್ಪ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಗುಣಧರ್ಮ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಸಾತ್ವಿಕತೆ ಜಾಸ್ತಿ ಕಂಡು ಬರುತ್ತೆ. ಬಿಡಪ್ಪ ಪರವಾಗಿಲ್ಲ, ಏನೋ ಒಂದು ಮಾಡ್ದ ನಡೆಯುತ್ತೆ ಬಿಡು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಆದಷ್ಟು ಕೂಡ ಇದನ್ನು ಕೆಲವೊಂದು ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಇನ್ನು ಬಿಸ್ನೆಸ್ ವಹಿವಾಟು ಹಣಕಾಸು ಒಂದು ಸಾಧಾರಣ ಮಟ್ಟದಲ್ಲಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವಿದೆ. ಸಾಂಸಾರಿಕ ಜೀವನ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೆಚ್ಚಿನ ಮಹತ್ವವನ್ನು ತಮ್ಮ ಆಸ್ತಿಯ ಬಗ್ಗೆ, ಮನೆಯ ಬಗ್ಗೆ, ಹಾಗೆ ಜಮೀನಿನ ಬಗ್ಗೆ ಕೇಂದ್ರೀಕೃತವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಅಥವಾ ಆದಷ್ಟು ಕೂಡ ನನ್ನದೇ ಆಗಿರ್ತಕ್ಕಂಥ ಒಂದು ಆಫೀಸೋ ಅಥವಾ ಮನೆ ಮತ್ತೊಂದು ಆ ವಿಚಾರದಲ್ಲಿ ತಲ್ಲೀನತೆಯನ್ನು ತೋರಿಸ್ತಕ್ಕಂಥದ್ದು ಮನಸ್ಸು ತೋರಿಸುತ್ತೆ. ಒಂದು ರೀತಿಯಾಗಿ ನೋಡಬೇಕು ಅಂದರೆ ಒಂದು ಸ್ಥಿರತೆ ಕಂಡು ಬರ್ತಕ್ಕಂಥದ್ದಿರುತ್ತೆ. ಚಂದ್ರ ಮತ್ತು ಕೇತು ತುಂಬ ಹಠದ, ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಹಠದ ಮನೋಭಾವ ಜಾಸ್ತಿ ಆಗಿಬಿಡುತ್ತೆ. ಕೆಲವೊಂದು ಬಾರಿ ಈ ಹಠದ ವಾತಾವರಣ ಮನೆಯ ವಾತಾವರಣವನ್ನು ಸ್ವಲ್ಪ ಕೆಡಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದೊಂದು ಹೊರತುಪಡಿಸಿದ್ರೆ ಇನ್ನೆಲ್ಲ ವಿಚಾರಗಳು ಭಾಳ ಶುಭದಾಯಕವಾಗ್ತದೆ. ಮಿಥುನ ರಾಶಿಯವರ ಫಲಾಫಲ. ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಕೂಡ ಇದನ್ನು ಎಲ್ಲವನ್ನ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಏನು ಮಾಡೋದು, ಹಣಕಾಸಿಗೆ ಹೆಂಗೆ ಮಾಡೋದು, ಮತ್ತೊಂದು ಏನು ಮಾಡೋದು, ನಮ್ಮ ಯಾವುದಾದ್ರೂ ಅಟ್ಲೀಸ್ಟ್ ನನಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇರುತ್ತಾ, ಮತ್ತೊಂದು ಬರೀ ಇಲ್ಲ ಸಲ್ಲದ ಆಲೋಚನೆಗಳು ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗೆ ಈ ನನ್ನ ಕೆಲಸ ಏನು ಎಲ್ಲಾದರೂ ಚೇಂಜ್ ಮಾಡ್ಕೋಬೇಕಾ, ಅಥವಾ ಎಲ್ಲಾದರೂ ಬೇರೆ ಹೋಗ್ಬೇಕಾಗ್ತದಾ, ಏನು ಎತ್ತ ಅಂತಕ್ಕಂಥ ಗೊಂದಲದ ವಾತಾವರಣ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗೆ ಮಾತು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರತಕ್ಕಂಥದ್ದು ಇರ್ತದೆ. ಬಟ್ ಒಟ್ಟಾರೆಯಾಗಿ ದಿನವನ್ನು ನೋಡಿದಾಗ ಒಂದು ಸಾಧಾರಣ ದಿನ ಇರುತ್ತೆ. ಮೆಲಾಂಕನಿಯಾಗಿ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ, ಸಾಧಾರಣವಾಗಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕಟಕ ರಾಶಿಯವ್ರಿಗೂ ಗೊಂದಲದ ವಾತಾವರಣ, ಹಣಕಾಸು ಫ್ಯಾಮಿಲಿಯ ಬಗ್ಗೆ ಸ್ವಲ್ಪ ಗೊಂದಲದ ವಾತಾವರಣವನ್ನು ಬೆಳೆಸ್ಕೊಳ್ತೀರ. ಹಾಗೆ ತಮ್ಮ ಕಾರ್ಯದಲ್ಲಿ ಕೆಲವೊಂದು ವಿಳಂಬತೆಯನ್ನು ತೋರಿಸುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಹಣ ಸ್ಟ್ರಕ್ ಆಗ್ತಕ್ಕಂಥ ಸನ್ನಿವೇಶ ಕಟಕ ರಾಶಿಯವ್ರಿಗಿದೆ. ಹಾಗೆ ಮಾತಿನ ಬಗ್ಗೆ ಹಿಡಿತವನ್ನು ಸಾಧಿಸಲ್ಲ, ಏನಾದರೂ ಮಾತಾಡ್ಬಿಟ್ಟು ಸ್ವಲ್ಪ ಫ್ಯಾಮಿಲಿಯಲ್ಲಿ ಗೊಂದಲ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಗಣಪತಿಯ ಪ್ರಾರ್ಥನೆ ಮಾಡಿ, ಶುಭದಾಯಕವಾಗುತ್ತೆ.
ಸಿಂಹರಾಶಿಯ ಫಲಾಫಲ ತುಂಬ ಹೈಲಿ ಹೀಗೋಸ್ಟಿಕ್ ನೇಚರ್ ಇರೋದ್ರಿಂದ ದಾಂಪತ್ಯದಲ್ಲಿ ಆಗ ವ್ಯಾವಹಾರಿಕವಾಗಿ ಸ್ವಲ್ಪ ಸಮಸ್ಯೆದಾಯಕವಾಗ್ತದೆ. ಯಾರು ಸಿಂಹರಾಶಿಯಲ್ಲಿದ್ದೀರೋ ಆದಷ್ಟು ನಿಗೂಢತೆ ತುಂಬ ಜಾಸ್ತಿ ತೋರಿಸುತ್ತೆ. ಎಲ್ಲ ನನ್ನಿಂದ ಆಯಿತು ಅಂತಕ್ಕಂಥ ಮನೋಭಾವನೆಯನ್ನು ಜಾಸ್ತಿ ತೋರಿಸುತ್ತೆ. ಇದನ್ನು ಹೊರತುಪಡಿಸಿದ್ರೆ ಇದರ ಹಣಕಾಸು ವಹಿವಾಟುಗಳು ಒಂದು ಸಾಧಾರಣತೆ ಇರುತ್ತೆ. ಬಿಸ್ನೆಸ್ಸು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನೀವು ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರು ಉತ್ತಮ ದಿನವಲ್ಲ, ಸ್ವಲ್ಪ ನಷ್ಟದ ಭಾವ ಇರತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಹಾಗೆ ಕಾಲಿಗೆ ಅಥವಾ ಉಗುರಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಆದಷ್ಟು ಬಾಳೆಹಣ್ಣನ್ನು ಡೊನೇಟ್ ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ತುಲಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪದ ಲಾಭದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ. ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ. ಕೆಲವೊಂದು ಹಳೆಯ ಸ್ನೇಹಿತರು ಈ ದಿನ ಸ್ವಲ್ಪ ನಿಮಗೆ ಸಹಾಯ ಮಾಡ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ಲಭ್ಯವಾಗುತ್ತೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣತೆಯಿಂದ ಕೂಡಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ. ಈ ದಿನ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಹಣಕಾಸಿನ ವಿಚಾರಗಳು ಖಂಡಿತವಾಗಿ ಭಾಳ ಶುಭವನ್ನು ತರುತ್ತೆ. ದೈವಿಕವಾಗಿರ್ತಕ್ಕಂಥ ಮನೋಭಾವಗಳು ಜಾಸ್ತಿ ಬರುತ್ತೆ. ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ. ಶುಭವಾಗಿ ಕೂಡ. ಧನುರಾಶಿಯ ಫಲಾಫಲ ನೋಡಿ, ಧನುರಾಶಿಯವರು ಹೆಚ್ಚಿನ ಕೇಂದ್ರೀಕೃತ, ತನ್ನ ತಂದೆಯ ಆಸ್ತಿಯ ಮೇಲೆ ಕೇಂದ್ರೀಕೃತ, ಡೆವಲಪ್ಮೆಂಟ್ಸು ಹೇಗೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಹೈಯರ್ ಎಜುಕೇಷನ್ಸಲ್ಲಿ ಸ್ವಲ್ಪ ತಲ್ಲೀನತೆ ಇರತಕ್ಕಂಥದ್ದು, ತಮ್ಮ ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ದೇವರಲ್ಲಿ ಸ್ವಲ್ಪ ಮಟ್ಟಿಗೆ ನಂಬಿಕೆ ಕಡಿಮೆ ಆಗಿರ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಕೂಡ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸಿ. ಹಾಗೆ ಸಾಧ್ಯವಾದರೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಮಕರ ರಾಶಿಯವರು ಮೊದಲು ಅನ್ನೆಸಸರಿಯಾಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಹಾಕಬೇಡಿ. ನಿಮ್ಮ ದಾಖಲಾತಿಗಳು, ಭೂ ದಾಖಲಾತಿಗಳಾಗಿರ್ಬೋದು, ಮನೆಯ ದಾಖಲಾತಿಗಳಾಗಿರ್ಬೋದು, ಕರೆಂಟ್ ಬಿಲ್ಲು, ಮತ್ತೊಂದು ಯಾವುದಾದ್ರೂ ದಾಖಲಾತಿಗಳು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನೆರೆಹೊರೆಯವರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಸೆರೆಗಿಟ್ಕೊಳ್ಳಿ. ದಾಂಪತ್ಯದಲ್ಲೂ ಅಷ್ಟೇ ಅನ್ನೆಸಸರಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಇದನ್ನ ಸ್ವಲ್ಪ ಎಚ್ಚರಿಕೆ. ಗಣಪತಿಗೆ ಕೂರ್ಚ ಅಂದರೆ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಕುಂಭರಾಶಿಯವರೆಗೂ ಕೂಡ ಸ್ವಲ್ಪ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯವಹಾರಗಳು ತುಂಬ ಜಾಸ್ತಿ ಆಗ್ತದೆ. ಈ ಜ್ಯೋತಿಷ್ಯಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ಪುರೋಹಿತರಿಗೆ ಒಂದಷ್ಟು ಪೂಜಾ ಪುನಸ್ಕಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಧನಾಗಮ ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಮೀನರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಮೀನರಾಶಿಯವರಿಗೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನೆ, ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಯಾವುದೇ ವಿಚಾರಗಳನ್ನು ಬಂದರೂ ಕೂಡ ಆದಷ್ಟು ಕೆಲಸದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಹಾಗೆ ಆದಷ್ಟು ಕೂಡ ಇವತ್ತಿನ ದಿನ ತಾವು ಯಾರು ಹೊಸದಾಗಿ ಹುಡುಕ್ತಾ ಇರತಕ್ಕಂಥ ಕೆಲಸದಲ್ಲೂ ಕೂಡ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಖಂಡಿತವಾಗಿ ಲಭ್ಯವಾಗುತ್ತೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಕೆಲಸದಲ್ಲಿ ಅಡೆತಡೆ ಬರ್ತಾ ಇದೆ, ಪದೇ ಪದೇ ರೆಸ್ಟ್ರಿಕ್ಷನ್ಸ್ ಆಗ್ತಿದೆ, ಯಾವುದಾದ್ರೂ ಕಾರ್ಯಗಳು ತುಂಬ ವಿಘ್ನಗಳಾಗ್ತಿದೆ ಗುರುಗಳೇ ಅಂತಕ್ಕಂಥವ್ರು ಸಂಕಲ್ಪ ಸಹಿತವಾಗಿ ಒಂದು ಬಿಳಿಯ ವಸ್ತ್ರವನ್ನು ತಗೊಳ್ಳಿ, ಒಂದು 2 ಬಕ್ಸವಷ್ಟು ಶುದ್ಧ ಅಕ್ಕಿಯನ್ನು ಹಾಕ್ಕೊಳ್ಳಿ, ಎಲೆ ಅಡಿಕೆ ದಕ್ಷಿಣೆ ಫಲತಾಂಬೂಲವನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿ 9 ವಾರ ಕೊಟ್ಟುಬಿಟ್ಟು ಬನ್ನಿ. ನಿಜವಾಗ್ಲೂ ನಿಮ್ಮ ಅಡೆತಡೆ ಕ್ಲಿಯರ್ ಆಗಿ ನಿಮ್ಮ ಕೆಲಸ ಸುಗಮವಾಗುತ್ತೆ, ತಾಯಿ ಅನುಗ್ರಹ ಲಭ್ಯವಾಗುತ್ತೆ, ಮನಸ್ಥಿತಿನೂ ಕೂಡ ಶುಭ್ರವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.